ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಊಟ ಆದ್ಮೇಲೆ ಎಲೆ ಅಡಿಕೆ ಹಾಕೋಣ ಅನ್ನೋರಿಗೆ ಶಾಕ್ ಆದಿದೆ. ನೀವು ತಿನ್ನುವಂತಹ ಎಲೆ ಅಡಿಕೆ ಎಷ್ಟು ಸುರಕ್ಷಿತ ಅನ್ನೋ ಪ್ರಶ್ನೆ. ಕೆಲವರಿಗೆ ಅಭ್ಯಾಸ ಇರುತ್ತೆ ಊಟ ಆದ್ಮೇಲೆ ಎಲೆ ಅಡಿಕೆ ಹಾಕೋದು. ಬೀಡ ಎಲೆ ಅಡಿಕೆ ತಿಂತೀರಾ? ಹಾಗಿದ್ರೆ ಈ ಸುದ್ದಿಯನ್ನ ಮಿಸ್ ಮಾಡದೆ ನೋಡಿ. TV9 ರಿಯಾಲಿಟಿ ಚೆಕ್ನಲ್ಲಿ ಆಘಾತಕಾರಿ ಮಾಹಿತಿ ಬಯಲಾಗಿದೆ. ಈ ಅಡಿಕೆ ತಿಂದ್ರೆ ನಿಮ್ಮ ಪ್ರಾಣಕ್ಕೆ ಕುತ್ತು ಬರೋದು ಗ್ಯಾರಂಟಿ. ಬಾಯಿ ಕೆಂಪಗಾಗಿಸುವ ಈ ಅಡಿಕೆ ತಿಂದ್ರೆ ಜೀವಕ್ಕೇನೆ ಸಂಚಕಾರ. ಯಾಕೆ? ಇತ್ತೀಚಿನ ನಾವು ದಿನಗಳಲ್ಲಿ ಗಮನಿಸ್ತಾ ಇದ್ದೀವಿ, ಕಲಬೆರಕೆ ಅನ್ನೋದು ಯಾವ ವಸ್ತುವಿನಲ್ಲಿ ಇಲ್ಲ ಅನ್ನೋದನ್ನ ಹುಡುಕ್ಬೇಕಾಗಿದೆ. ಅದೇ ರೀತಿಯಾಗಿ ಅಡಿಕೆಗೂ ಕೂಡ ಕಲ್ಲರನ್ನ ಮಿಕ್ಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಊಟ ಆದಮೇಲೆ ಎಲೆ ಅಡಿಕೆನ ಹಾಕೊಳ್ಳೋರು ತಾವು ತಗೊಳ್ತಾ ಇರುವಂತಹ ಅಡಿಕೆ ಎಷ್ಟು ಸುರಕ್ಷಿತ, ಎಷ್ಟು ನೈಸರ್ಗಿಕ ಅನ್ನೋದನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಅಡಿಕೆ ಕೆಂಪು ಸುಂದರಿಯಂತೆ ಕಾಣೋದಕ್ಕೆ ಕಲರ್ ಮಿಕ್ಸಿಂಗ್. TV9 ರಿಯಾಲಿಟಿ ಚೆಕ್ನಲ್ಲಿ ಈ ಮಿಕ್ಸಿಂಗ್ ದಂಧೆ ಬಟಾ ಬಯಲಾಗಿದೆ. ಗದಗ ನಗರದಲ್ಲಿ ರಾಜಾರೋಷವಾಗಿಯೇ ಈ ಕಲರ್ ಮಿಕ್ಸಿಂಗ್ ಆಟ ನಡೀತಾ ಇದೆ. ಕೆಮಿಕಲ್ ಕಲರ್ ಮಿಶ್ರಿತ ಅಡಿಕೆ ತಿಂದ್ರೆ ಪ್ರಾಣಕ್ಕೆ ಕುತ್ತು ಬರೋದು ಫಿಕ್ಸ್. ಕಳಪೆ ಅಡಿಕೆಗೆ ಕೆಮಿಕಲ್ ಅನ್ನ ಮಿಕ್ಸ್ ಮಾಡಿ ಅದು ಕೆಂಪು ಕಲರ್ಗೆ ತಿರುಗುವಂತೆ ಮಾಡಿ ನಂತರದಲ್ಲಿ ಅದನ್ನ ಸೇಲ್ ಮಾಡ್ತಾರೆ. ಲಕ ಹೊಳೆಯೋ ಅಡಿಕೆಗೆ ಮಾರುಕಟ್ಟೆಯಲ್ಲಿ ಡಿಮಾಂಡ್. ಕಲರ್ಫುಲ್ ಆಗಿದೆ, ಕೆಂಪು ಜಾಸ್ತಿ ಇದೆ, ಇದರ ಕ್ವಾಲಿಟಿನೂ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ ತಗೊಳ್ಳುವವರ ಸಂಖ್ಯೆ ಜಾಸ್ತಿ ಇರುತ್ತೆ, ಜೊತೆಗೆ ಆಕರ್ಷಕವಾಗಿ ಇರುತ್ತೆ. ಹಾಗಾಗಿನೇ ಇದನ್ನ ಜಾಸ್ತಿ ಮಂದಿ ಪರ್ಚೇಸ್ ಮಾಡ್ತಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡು ಈ ಖತರ್ನಾಕ್ ಕಿಲಾಡಿಗಳು ಈ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಪರವಾನಗಿ ಇಲ್ಲದೆ ಕಲರ್ ಮಿಕ್ಸಿಂಗ್ ಮಾಡ್ತಾ ಇರುವಂತಹ ಕ್ರಿಮಿಗಳು. ಈ ಕುರಿತು ನಮ್ಮ ಪ್ರತಿನಿಧಿ ಸಂಜೀವ್ ಕೊಟ್ಟಿರುವ ಪ್ರತ್ಯಕ್ಷ ವರದಿ ಇಲ್ಲಿದೆ. ಈಗ ನಾವು ಅದೇ ಒಂದು ಕೆಮಿಕಲ್ ಮಿಶ್ರಿತವಾದಂಥ ಅಕ್ರಮವಾದ ಅಡಿಕೆ ಘಟಕದ ಬಳಿ ಇದ್ದೇವೆ. ನೋಡ್ಬೋದು, ಇಲ್ಲಿ ಸಾಕಷ್ಟು ಜನರು ಕೂಡ ಬಡಾವಣೆ ಜನರು ಸೇರಿದ್ದಾರೆ. ಯಾಕಂದರೆ ಇದರಿಂದ ಸಾಕಷ್ಟು ತೊಂದರೆ ಆಗ್ತದೆ ಅಂತ ಆಕ್ರೋಶ ಕೂಡ ಈಗಾಗಲೇ ಅವರು ಕುಟುಂಬದಲ್ಲಿ ಸಾರ್ವಜನಿಕರು ವ್ಯಕ್ತಪಡಿಸಿದ್ದಾರೆ. ಇದೇನು ತಗಡಿನ ಶೆಡ್ ಕಾಣುತ್ತಲ್ಲ, ಇದೇ ಒಂದು ಶೆಡ್ನಲ್ಲಿ ಅಕ್ರಮವಾಗಿ ಯಾವುದೇ ಸರ್ಕಾರದ ಅನುಮತಿ ಇಲ್ಲದೆ ಈಗ ಒಂದು ಅಡಿಕೆಗೆ ಕಲರ್ ಮಿಕ್ಸ್ ಮಾಡುವಂಥ ಕೆಲಸ ನಡೆದಿದೆ. ಒಳಗಡೆ ನೋಡಿದ್ರೆ ಏನು ವ್ಯವಸ್ಥೆ ಅಧ್ವಾನವಾದಂಥ ವ್ಯವಸ್ಥೆ ಇದೆ. ಯಾಕಂದರೆ ಯಾವುದೇ ಹೈಜೆನಿಕ್ ಮೇಂಟೈನ್ ಮಾಡಿಲ್ಲ. ನೋಡಿದ್ರೆ ಈ ಒಂದು ತಿಪ್ಪೆ ಗುಂಡಿ ಕಿಂತಲೂ ಕೂಡ ಕನಿಷ್ಠವಾಗಿದೆ. ಇಂಥ ಒಂದು ಜಾಗದಲ್ಲಿ ಈಗ ಕಲರನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ. ನಾವು ತೋರಿಸ್ತೀವಿ ಇಲ್ಲಿನ ವ್ಯವಸ್ಥೆ ಹೇಗಿದೆ, ಹೇಗೆಲ್ಲ ಕಲರ್ ಮಿಕ್ಸ್ ಮಾಡ್ತಾರೆ ಅಂತೇಳಿ. ಯಾಕಂದರೆ ಇದೇ ಈ ಒಂದು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಒಂದು ಲಿಕ್ವಿಡ್ ಇದೆ. ಇದು ಲಿಕ್ವಿಡ್ ಕಲರ್ ಅಂತ ಅವ್ರು ಹೇಳ್ತಾರೆ. ಜನರು ಹೇಳೋ ಪ್ರಕಾರ ಇದು ಕೆಮಿಕಲ್ ಇದೆ. ಯಾಕಂದರೆ ಇಂಥ ಕೆಟ್ಟ ವಾಸನೆ ಇದೆ. ಈ ಒಂದು ಕೆಟ್ಟ ವಾಸನೆಯಿಂದ ಮಕ್ಕಳು ಕೂಡ ದಿನನಿತ್ಯವೂ ಕೂಡ ಆಸ್ಪತ್ರೆಗೆ ಹೋಗುವಂಥ ಕೆಲಸ ಮಾಡ್ತಾ ಇದ್ದಾರೆ. ಈಗ ಈ ಒಳಗಡೆ ಇಲ್ಲಿ ಎಂಥ ಪ್ರಮಾಣದಲ್ಲಿ ಅವರು ಮಿಕ್ಸಿಂಗ್ ಮಾಡ್ತಾರೆ ನಾವು ತೋರಿಸ್ತೀವಿ. ಇದೇ ಭಾಗದಲ್ಲಿ ಇದು ನೋಡ್ಬೋದು, ಏನು ಸಿಮೆಂಟ್ ಏನು ಕಾಂಕ್ರೀಟ್ ಮಿಕ್ಸ್ ಮಾಡ್ತಾರಲ್ಲ ಆ ಒಂದು ಮಿಕ್ಸ್ ಮಾಡುವಂಥ ಇದು ಘಟಕ ಇದೆ. ಇದರಲ್ಲೇ ಕೂಡ ಅಡಿಕೆ ಹಾಕ್ತಾರೆ. ಅಡಿಕೆಗೆ ಅದು ಏನು ಕೆಮಿಕಲ್ಸ್ ಮಿಕ್ಸ್ ಮಾಡಿ ಇದು ಮಿಕ್ಸ್ ಮಾಡ್ತಾರೆ. ಅದಕ್ಕೆ ಮಿಕ್ಸ್ ಮಾಡಿದ ನಂತರ ಅಡಿಕೆಗೆ ಬರುವಂಥ ಕಲರ್ ಈ ಥರ ಕಲರ್ ಬರುತ್ತೆ. ಇದು ಮಾರ್ಕೆಟ್ನಲ್ಲಿ ಜನರು ತಿಂತಾರೆ. ಈ ಜನರು ತಿಂತಾರೆ. ನೋಡಿ ಎಷ್ಟೊಂದು ಗಟ್ಟಿಯಾಗಿದೆ, ಜಿಗಿ ಇದೆ. ಇಂಥ ಅಡಿಕೆ ಜನರು ತಿಂತಾರೆ. ಜನರ ಆರೋಗ್ಯ ಏನಾಗಲಿಕ್ಕಿಲ್ಲ ಅಂತನ್ನುವಂಥದ್ದು. ಆಮೇಲೆ ಇಲ್ಲಿ ಅಂದರೆ ಒರಿಜಿನಲ್ ಅಡಿಕೆ ಇಲ್ಲಿ ಕೂಡ ನಾವು ತೋರಿಸ್ತೀವಿ. ನೋಡ್ಬೋದು, ಈ ಥರ ಅಡಿಕೆ ಇರುತ್ತೆ. ಒರಿಜಿನಲ್ ಏನು ರೈತರ ತೋಟದಿಂದ ಬಂದಂಥ ಅಡಿಕೆ ನೋಡಿ, ಈ ಥರ ಅಡಿಕೆ ಇದು ನೋಡಿ, ಕಳಪೆ ಮಟ್ಟದ ಅಡಿಕೆ ಇದು. ಇದಕ್ಕೆ ಕಲರ್ ಮಿಕ್ಸ್ ಮಾಡಿ ಅದಕ್ಕೆ ಸೈನಿಂಗ್ ಬರ್ತದೆ. ಸೈನಿಂಗ್ ಮಾಡಿದ್ರೆ ಒಳ್ಳೆ ಅಡಿಕೆ ಅಂತೇಳಿ ಜನ ಖರೀದಿ ಮಾಡಿ ತಿಂತಾರೆ. ಆದರೆ ಈ ಅಡಿಕೆ ತಿನ್ನಂಥ ಜನರ ಏನು ಬದುಕು ಅದು ದೇವರೇ ಬಲ್ಲ ಅನ್ನುವಂಥ ಸ್ಥಿತಿ ಇದೆ. ಇಲ್ಲಿಯೂ ಕೂಡ ನೋಡ್ಬೋದು, ಇವೆಲ್ಲ ಅಡಿಕೆಗಳಿಗೂ ಕೂಡ ಕೆಮಿಕಲ್ ಮಿಕ್ಸ್ ಮಾಡ್ತಾರೆ. ಕೆಮಿಕಲ್ ಮಿಕ್ಸ್ ಮಾಡಿ ಈಗ ಮಾರ್ಕೆಟ್ನಲ್ಲಿ ಮಾಡ್ತಾರೆ. ಆದರೆ ಇದು ಯಾವುದೇ ಪರ್ಮಿಷನ್ ಇಲ್ಲ, ಅಕ್ರಮವಾಗಿ ಇದು ನೋಡ್ಬೋದು. ಇಲ್ಲೊಂದು ಪೌಡರ್ ಕೂಡ ಇದೆ ಅಂತ ಇಲ್ಲಿನ ಜನರು ತೋರಿಸ್ತಾ ಇದ್ದಾರೆ. ನೋಡ್ಬೋದು, ನೋಡಿ, ಇದು ಪೌಡರ್ ಕೂಡ ಮಿಕ್ಸ್ ಮಾಡ್ತಾರಂತೆ. ಈ ಪೌಡರ್ ಮಿಕ್ಸ್ ಮಾಡಿದ್ರೆ ಆರೋಗ್ಯಕ್ಕೆ ಎಂಥ ಕೆಟ್ಟ ಪರಿಸ್ಥಿತಿ ಬರುತ್ತೋ ಗೊತ್ತಿಲ್ಲ. ಇಂಥೆಲ್ಲ ಮಿಕ್ಸಿಂಗ್ ಮಾಡಿ ಇಲ್ಲಿ ಮಾರಾಟ ಮಾಡುವಂಥ ಅಕ್ರಮ ಘಟಕ ತಲೆ ಎತ್ತಿದೆ. ಇಲ್ಲೇ ಸ್ಥಳೀಯರವ್ರು ಕೂಡ ಅವ್ರು ಮಾತಾಡೋಣ. ಎಷ್ಟು ದಿನಗಳಿಂದ ಈ ಒಂದು ಕೆಮಿಕಲ್ ಮಿಕ್ಸ್ ಮಾಡುವಂಥ ಕೆಲಸ ನಡೀತಿದೆ, ಏನೆಲ್ಲ ಆಗ್ತದೆ, ಇದರಿಂದ ನಿಮಗೆಲ್ಲ ಏನೇನು ತೊಂದರೆ ಆಗ್ತದೆ? ಈಗ 3 ರಿಂದ 4 ತಿಂಗಳಾಯ್ತು ಅವ್ರು ಈ ಜಾಗ ಖರೀದಿ ಮಾಡಿ ಇಲ್ಲಿ ಮೊದಲು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಮನಿ ಇತ್ತು. ಈ ಅದೇ ಜಾಗ ಖರೀದಿ ಮಾಡಿ ಇಲ್ಲಿ ಗೋಡೌನ್ ಮಾಡಿದ್ದಾರೆ. ಗೋಡೌನ್ ಅಂದರೆ ಫ್ಯಾಕ್ಟ್ರಿ ಥರನೇ. ಇಲ್ಲಿ ಕಲರು ಮಿಕ್ಸ್ ಮಾಡ್ತಾರೆ, ಇಲ್ಲೇನೂ ಒಡ್ತಾರೆ ಸಾಮಾನನ, ಮತ್ತು ಅವರು ಇಲ್ಲಿಂದಾನೇ ಡಿಸ್ಪ್ಯಾಚ್ ಮಾಡ್ತಾರೆ ಹಂಗೆ ಮಾರ್ಕೆಟಿಗೆಲ್ಲ. ಸೊ ಇಲ್ಲಿಂದ ಏನು ಮಾಡ್ತಿದೆ,
ಇದು ನೋಡಿ, ಇಲ್ಲಿಂದ ಮೇನ್ ಕಲರ್ ಮಿಕ್ಸ್ ಮಾಡ್ತಾರಲ್ಲ, ಅಲ್ಲಿ ತುಂಬ ಉಸಿರಾಟದ ತೊಂದರೆ ಭಾಳ ಆಗ್ತಿದೆ. ಅದರಿಂದ ಉಸಿರಾಟದ ತೊಂದರೆ, ಚಿಕ್ಕ ಮಕ್ಕಳಿಗೆಲ್ಲ ಸ್ಮೆಲ್ ಬಂತಂದರೆ ವಾಮಿಟಿಂಗ್ ಸೆನ್ಸೇಷನ್ ಆಗ್ತಿದೆ, ತುಂಬಾ ವಾಮಿಟ್ ಕೂಡ ಆಗ್ತಿದೆ. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ್.